इकरा पीयू साइंस कॉलेज, आपके भविष्य की हमें है फिक्र। स्टूडेंट के उज्जवल भविष्य के लिए इकरा पीयू साइंस कॉलेज फर्स्ट पीयूसी और सेकंड पीयूसी के लिए एडमिशन शुरू हो चुके हैं। पीसीएमबी और नीट सीईटी कोर्स के ऑफर चल रहे हैं। यहाँ पर तजुर्बेकार स्टाफ, नए तकनीकी लैब, साथ ही स्टूडेंट को वाहन की सुविधा भी दी जाएगी। तो देर किस बात की, आज ही अपने बच्चों के उज्जवल भविष्य को लेकर रजिस्ट्रेशन करने के लिए 8147652423 पर मिस्ड कॉल करें। इनका पता इकरा पीयू साइंस कॉलेज, BSNL क्वार्टर्स नियर मनगोली बेस, बीजापुर। अधिक जानकारी के लिए संपर्क करें 9538644299 और 8971021429 पर। ದೇವೇಗೌಡರಿದ್ದಾಗ ಕನಕಲಕ್ಷ್ಮಿ, ಧೈರ್ಯಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಸೌಭಾಗ್ಯಲಕ್ಷ್ಮಿ, ವಿಜಯಲಕ್ಷ್ಮಿ, ಸಂತಾನಲಕ್ಷ್ಮಿ ಎಲ್ಲ ಅಷ್ಟಲಕ್ಷ್ಮಿಯರಿದ್ರು. ಈಗ ಬಿಜೆಪಿ ಬಂದ್ಮೇಲೆ ಒಂದೇ ಒಂದು ದರಿದ್ರ ಲಕ್ಷ್ಮಿ ಇದೆ. ಇವತ್ತಿನ ಎಲೆಕ್ಷನ್ ಬಂತು, ಅಧಿಕಾರ ಸಿಗೋ ತನಕ ಹಿಂದೂ, ಸಿಕ್ಕಿದ ಮೇಲೆ ಸದಾನಂದ ಗೌಡರು ಹಿಂದೂ, ಪ್ರಹ್ಲಾದ್ ಜೋಶಿ ಮುಂದು. ಇದೇ ಇವತ್ತು ಬಿಜೆಪಿ ಮಾಡಿರ್ತಕ್ಕಂಥ. ಬೆಂಗಳೂರು ಕೋರ್ಟಿಗೆ ಹೋದ್ರೆ ಯಡಿಯೂರಪ್ಪ ಹಾಜರು, ದೇವೇಗೌಡರ ಹತ್ರ 4 ಜುಬ್ಬಾ 4 ಪಂಚೆ ಬಿಟ್ರೆ ಏನು ಉಳಿದಿಲ್ಲ. ಈ 12 ಜನ MLA ಬೊಂಬೈ ಹೋದವ್ರು ಕೋರ್ಟ್ ನಲ್ಲಿ ಸ್ಟೇ ತಗೊಂಡ್ರು, ನಮ್ ಕ್ಯಾಸೆಟ್ ತೋರಿಸ್ಬೇಡ್ರಿ ಅಂತ. ಏನಿತ್ತ ಆ ಕ್ಯಾಸೆಟ್ ನಾಗೆ? ಕಾಂಗ್ರೆಸ್ ಅಂತೂ ಬಿಡ್ರಿ, ಅದು ಮುಗಿದೋಗಿದ್ದ ಕತೆ. ಅದು ಇನ್ನು ಮುಗೀತ, ಅದು ಇಲ್ಲ. ಅದು ಫಸ್ಟ್ ಇವತ್ತು ನಮಗಿರ್ತಕ್ಕಂಥ ಫೈಟು ನೇರವಾಗಿ ಬಿಜೆಪಿ ಜೊತೆಲಿ ಆಗ್ತದೆ. ಇವತ್ತು ನನಗೆ ವಿಶ್ವಾಸದ ಬರ್ದಿಟ್ಕೊಳ್ಳಿ, 23ರಲ್ಲೇ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗೋದು ಪೂರ್ವದಿಂದ ಸೂರ್ಯ ಹುಟ್ಟೋದೆಷ್ಟು ಸತ್ಯವೋ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗೋದಷ್ಟೇ ಸತ್ಯ. ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಮುಂದೆ ಬರುವಂತ ಮುಖ್ಯಮಂತ್ರಿಗಳು ಶ್ರೀಮಾನ್ ಕುಮಾರಸ್ವಾಮಿ ಅವರೇ, ಜಿಲ್ಲಾ ಜನತಾದಳದ ಅಧ್ಯಕ್ಷರಾದಂತ ರಮೇಶ್ ರವರೇ, ಪ್ರಕಾಶ್ ರವರೇ, ತಾಲೂಕಾ ಮಹಾಲಕ್ಷ್ಮಿ ಕ್ಷೇತ್ರದ ಜನತಾದಳದ ಅಧ್ಯಕ್ಷರೇ, ಬಂಡೆಪ್ಪಣ್ಣ ಕಾಶ್ಮೀರವರೇ, ನಮ್ಮ ಭೋಜೇಗೌಡ್ರೆ, ನಮಗಿರೋರು ಒಬ್ಬರೇ ಒಬ್ರು ಶೆಟ್ರ್ ಲೀಡ್ರು, ಅದೇ ಮಹಾಲಕ್ಷ್ಮಿ. ಸನ್ಮಾನ್ಯ ರಾಜಣ್ಣವರೇ, ನೆರೆದಿರ್ತಕ್ಕಂಥ ಎಲ್ಲ ಅಣ್ಣ ತಮ್ಮಂದರೆ, ತಾಯಂದರೆ, ಸ್ನೇಹಿತರೆ, ನಾನು ಅಧ್ಯಕ್ಷ ಆದ್ಮೇಲೆ ಫಸ್ಟ್ ಟೈಮ್ ಮಹಾಲಕ್ಷ್ಮಿ ಕ್ಷೇತ್ರದಲ್ಲಿ ಭಾಷಣ. ಇದರ ಅರ್ಥ ಲಕ್ಷ್ಮಿ ಕೃಪೆ ನಮ್ಮ ಪಕ್ಷಕ್ಕೆ ಇದೆ ಅನ್ನಕ್ಕಂಥದ್ದೇ ಸಾಕ್ಷಿ. ದೇವೇಗೌಡರಿದ್ದಾಗ ಕನಕಲಕ್ಷ್ಮಿ, ಧೈರ್ಯಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಸೌಭಾಗ್ಯಲಕ್ಷ್ಮಿ, ವಿಜಯಲಕ್ಷ್ಮಿ, ಸಂತಾನಲಕ್ಷ್ಮಿ ಎಲ್ಲ ಅಷ್ಟಲಕ್ಷ್ಮಿಯರಿದ್ರು. ಈಗ ಬಿಜೆಪಿ ಬಂದ್ಮೇಲೆ ಒಂದೇ ಒಂದು ದರಿದ್ರ ಲಕ್ಷ್ಮಿ ಇದೆ. ಇವತ್ತಿನ ದಿವಸ 115 ರೂಪಾಯಿ ಪೆಟ್ರೋಲ್, ಇವತ್ತು 200 ರೂಪಾಯಿ ಎಣ್ಣೆ. ಬಡವರು ಜೀವನ ಮಾಡಂಗಿಲ್ಲ. ಇವತ್ತು ಅವ್ರು ಮಾತಾಡಿದ್ರೆ ಹೇಳ್ತಾರೆ ಹಿಂದೂ. ಏನ್ ಹಿಂದೂ? ಎಲೆಕ್ಷನ್ ಬಂತು, ಅಧಿಕಾರ ಸಿಗೋ ತನಕ ಹಿಂದೂ, ಸಿಕ್ಕಿದ ಮೇಲೆ ಸದಾನಂದ ಗೌಡರು ಹಿಂದೂ, ಪ್ರಹ್ಲಾದ್ ಜೋಶಿ ಮುಂದು. ಇದೇ ಇವತ್ತು ಬಿಜೆಪಿ ಮಾಡಿರ್ತಕ್ಕಂಥದ್ದು. ಇವತ್ತು ಹಿಂದೂ ಧರ್ಮ ಅವ್ರಿಗೆ ಗೊತ್ತಿದೆಯಾ? ಹಿಂದೂ ಧರ್ಮದ ಆರ್ಥಿಕ ನೀತಿ ಏನು? ಹಿಂದೂ ಧರ್ಮದ ಆರ್ಥಿಕ ನೀತಿ ಕೃಷಿತೋ ನಾಸ್ತಿ ದುರ್ಭಿಕ್ಷ, ಧರ್ಮತೋ ನಾಸ್ತಿ ಪಾಪನಾಶ. ಇದು ಬಿಜೆಪಿ ಅವ್ರಿಗೆ ಏನಾದ್ರೂ ಗೊತ್ತಿದೆಯಾ? ಆರ್ಥಿಕವಾಗಿ ನಮ್ಮ ನಾಡು
ದರಿದ್ರಕ್ಕೆ ಬಂದ್ಬಿಡ್ತು ಕರ್ನಾಟಕ ರಾಜ್ಯದಲ್ಲಿ. ಯಡಿಯೂರಪ್ಪನವರು ಕಮಲಕ್ಕೆ ಸೂರ್ಯೋದಯನ ಚಿಂತೆ, ಚಕುರಂಗಿಗೆ ಚಂದ್ರೋದಯನ ಚಿಂತೆ, ದೇವೇಗೌಡರಿಗೆ ಜನರ ಚಿಂತೆ, ಯಡಿಯೂರಪ್ಪನಿಗೆ ರೊಕ್ಕ ಚಿಂತೆ. ಇದೇ ನಡೆದಿದ್ದು. ಜೈಲಿಗೆ ಹೋದ್ರು, ಬೆಂಗಳೂರು ಕೋರ್ಟಿಗೆ ಹೋದ್ರೆ ಯಡಿಯೂರಪ್ಪ ಹಾಜರು. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ, ನವರತ್ನ ನುಡಿಗಳನ್ನ ಮಾಡಿದಂತ ನಾಡು, ವಿದ್ಯಾರಣ್ಯ ಸ್ವಾಮಿಗಳ ತಪೋಬಲದಿಂದ ಕಳೆದಂತ ಕನ್ನಡ ನಾಡಿನ ಮುಖ್ಯಮಂತ್ರಿ ಇವತ್ತು ಕೋರ್ಟ್ನಲ್ಲಿ ಕೋತ್ವಾಲ್ ರಾಮಚಂದ್ರ ನಿಲ್ಲೋ ಜಾಗದಾಗ ನಿಂತಿದ್ದಾರೆ ಅಂದ್ರೆ ಎಲ್ಲಿಗೆ ಬಂತು ನಮ್ಮ ದೇಶದ ಪರಿಸ್ಥಿತಿ? ಬೆಂಗಳೂರು ಜನ ನೀವು ಬುದ್ಧಿವಂತರು, ನಮ್ಮ ಹತ್ರ ದುಡ್ಡಿಲ್ಲ, ನಮ್ಮ ಹತ್ರ ಇರೋದು ಒಂದೇ ಒಂದು ಮರ್ಯಾದೆ. ಗೌಡ್ರಾಗ್ಲಿ ಕುಮಾರಸ್ವಾಮಿ ಆಗ್ಲಿ ನಮ್ಮ ಮೇಲೆ ಇಡಿ ಐಡಿ ಕೆಡಿ ಇನ್ಕಮ್ ಟ್ಯಾಕ್ಸ್ ರೇಟ್ ಯಾವುದು ಇಲ್ಲ. ಕಾಲ ಏನೇ ದೇವೇಗೌಡ್ರ ಹತ್ರ 4 ಜುಬ್ಬ 4 ಪಂಚೆ ಬಿಟ್ರೆ ಏನು ಉಳಿದಿಲ್ಲ. ಇವತ್ತು ಎಲ್ರು ಬೆಳೆದ್ರು. ಗೋಪಾಲಯ್ಯನವರು ಪಾಪ ಭಾರಿ ದೊಡ್ಡ ವೆಯ್ಟ್ ಇದೆ ಅವ್ರಿಗೆ, ಭಾರಿ ದೊಡ್ಡ ವೆಯ್ಟ್. ಬೊಂಬೈಗೆ ಹೋಗಿದ್ರು 12 ಜನರ ಜೊತೆಯಲ್ಲಿ. ಈ 12 ಜನ MLAಗಳು ಬೊಂಬೈ ಹೋದವ್ರು ಕೋರ್ಟ್ನಲ್ಲಿ ಸ್ಟೇ ತಗೊಂಡ್ರು, ನಮ್ ಕ್ಯಾಸೆಟ್ ತೋರಿಸ್ಬೇಡ್ರಿ ಅಂತ. ಏನಿತ್ತ ಆ ಕ್ಯಾಸೆಟ್ನಾಗೆ? ಮುಖ್ಯಮಂತ್ರಿ ಹೇಳಿದ್ರ ನಾನು ಕೋರ್ಟ್ನವ್ರಿಗೆ ಅರ್ಜಿ ಹಾಕಿ ಅಂದ. ಅಟ್ಲೀಸ್ಟ್ ಜಡ್ಜು ಸ್ಟೇ ಕೊಡ್ಬೇಕಾದ್ರೆ ನೀವಾದ್ರೂ ನೋಡ್ರಿ ಸ್ವಾಮಿ ಆ ಕ್ಯಾಸೆಟ್ನಲ್ಲಿ ಏನಿದೆ. ಕರ್ನಾಟಕ ರಾಜ್ಯದ 12 ಜನ ಮಂತ್ರಿಗಳು, ಭಕ್ತ ಭಂಡಾರಿ ಬಸವಣ್ಣನ ನಾಡು, ಸಾರ ಸಜ್ಜನರ ಸಂಘ ಮಾಡುವುದು ದುರದುರ್ಜನರ ಸಂಘ ಬೇಡವಯ್ಯ. ಹಾವು ಹಾವಾದರೇನು ವಿಷವಂತೆ ಅಂತವರ ಸಂಘ ಬೇಡವಯ್ಯ. ಇಂಥ ನಾಡಿನ ಮಂತ್ರಿಗಳು ಇವತ್ತು ಈ ಪರಿಸ್ಥಿತಿಗೆ ಬಂದ್ರೆ, ಕಾಂಗ್ರೆಸ್ ಅಂತೂ ಬಿಡ್ರಿ, ಅದು ಮುಗಿದೋಗಿತ್ತು ಕತೆ. ಅದು ಇನ್ನು ಮುಗೀತು, ಅದು ಇಲ್ಲ. ಫಸ್ಟ್ ಇವತ್ತು ನಮಗಿರ್ತಕ್ಕಂಥ ಫೈಟು ನೇರವಾಗಿ ಬಿಜೆಪಿ ಜೊತೆಯಲ್ಲಿ ಹಾಕತ್ತೆ. ಯಾಕಂದ್ರೆ ಅವ್ರ ಹತ್ರ ಪಾಪದ ಹಣ ಇದೆ, ಸಾವಿರಾರು ಕೋಟಿ ರೂಪಾಯಿ ಮಾಡಿದ್ದಾರೆ. ನಮ್ಮ ಹತ್ರ ಇರ್ತಕ್ಕಂಥದ್ದು ಎನ್ನ ನಾಮಕ್ಷೇಮ ನಿಮ್ಮದಯ್ಯ, ಎನ್ನ ಮಾನಾಪಮಾನ ನಿಮ್ಮದಯ್ಯ, ಎಮ್ಮ ಹಾನಿ ವೃತ್ತಿ ನಿಮ್ಮದಯ್ಯ. ಬಳ್ಳಿಗೆ ಕಾಯಿ ದಮ್ಮಿತ್ತೆ ಕೂಡಲ ಸಂಗಮ ದೇವ. ನೀವು ಬಳ್ಳಿ ಇದ್ದಾಗೆ, ಕುಮಾರಸ್ವಾಮಿ ಕಾಯಿ ಇದ್ದಾಗೆ ಇವರನ್ನು ಕಾಪಾಡುವಂತ ಜವಾಬ್ದಾರಿ ನಿಮಗೆ ಸೇರಿರ್ತಕ್ಕಂಥದ್ದು. ಇವತ್ತು ನನಗೆ ವಿಶ್ವಾಸದ ಬರ್ದಿಟ್ಗಳೇ, 23ರಲ್ಲೇ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗೋದು ಪೂರ್ವದಿಂದ ಸೂರ್ಯ ಹುಟ್ಟೋದೆಷ್ಟು ಸತ್ಯವೋ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗೋದಷ್ಟೇ ಸತ್ಯ. 40 ವರ್ಷದಿಂದ ನಾನು ಕರ್ನಾಟಕ ತಿರುಗಾಡಿದ್ದೇನೆ. ಬೀದರ್ದಿಂದ ಹಿಡಿದು ಚಾಮರಾಜನಗರವರೆಗೆ ಯಾವ ಜಿಲ್ಲೆ ಪರಿಸ್ಥಿತಿ ಏನು ತಿಳ್ಕೊಂಡಿದ್ದೇನೆ. ನಾನ್ ಜನತಾದಳದ ಅಧ್ಯಕ್ಷನಾಗಿದ್ದಾಗ 16 ಪಾರ್ಲಿಮೆಂಟ್ ಸೀಟು, ಪೂರಾ ಬೆಂಗಳೂರು ಕಾರ್ಪೊರೇಷನ್ ಜನತಾದಳ, 4 ಕಾರ್ಪೊರೇಷನ್ಗಳು. ಯಾಕೆ? ಹುಬ್ಬಳ್ಳಿ ಈದ್ಗಾ ಮೈದಾನ ಸುಡ್ತಾ ಇತ್ತು. ಈ ಬಸವರಾಜ ಬೊಮ್ಮಣ್ಣ ನನ್ನ ಜೊತೆಗೆ ಸೆಕ್ರೆಟರಿ ಆಗಿದ್ದ, ಇವರಪ್ಪ ನಮ್ಮ ಜೊತೆಗೆ ಮಿನಿಸ್ಟರ್ ಆಗಿದ್ದವ್ರು. ಆದ್ರೂ ಚೀಫ್ ಮಿನಿಸ್ಟರ್ ಸಂತೋಷ್, ನಮಗೆ ದುಃಖ ಇಲ್ಲ. ಕಾರಣ ನಾವೆಲ್ಲ ಮಠದಾಗ ಓದಿರ್ತಕ್ಕಂಥವ್ರು, ನಾವು ದಾಸೋಹದ ಕಾಳುಗಳಲ್ಲಿ ಬೆಳೆದಿರ್ತಕ್ಕಂಥವ್ರು. ನಾವು ನಮಗಿರೋ ಆಸೆ ಏನು? ವಿದ್ಯಾರಣ್ಯ ಸ್ವಾಮಿಗಳ ಈ ನಾಡಿನಲ್ಲಿ ಇವತ್ತು ಉತ್ತಮವಾದವರು ಮುಖ್ಯಮಂತ್ರಿ ಆಗಿ ಬರಬೇಕು. ಆ ಹೋರಾಟಕ್ಕೋಸ್ಕರ ಇವತ್ತು ಚಾರ್ಜ್ ನಾನು ತಗೊಂಡಿದ್ದೇನೆ. ನಾನು ಲೀಡರ್ ಅಲ್ಲ, ನನಗಿಂತ ಕಿರಿಯರಿಲ್ಲ, ಹಿರಿಯರಿಗಿಂತ ಮೇಲಿಲ್ಲ. ನೀವು ಮಹಾಪ್ರಭುಗಳು. ನಿಮ್ಮ ಆಶೀರ್ವಾದ ಇವತ್ತಿನ ದಿವಸ ಮುಂದಿನ ಅಸೆಂಬ್ಲಿ ಎಲೆಕ್ಷನ್ಗೆ ಬೆಂಗಳೂರು ಕ್ಷೇತ್ರದಿಂದ ಸುಮಾರು ಕನಿಷ್ಠ ಪಕ್ಷ 20 ಸ್ಥಾನಗಳನ್ನು ನಾವು ಗೆಲ್ಲಬೇಕು. ಇವತ್ತು
ಆ ಗುರಿಯನ್ನು ಇಟ್ಕೊಂಡು ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರಿನಲ್ಲಿ ನಾನೇ ಖುದ್ದಾಗಿ ಇಳಿತೇನೆ. ಎಲ್ಲ ಸಮಾಜದ ಜನ ಇವತ್ತು ಬಿಜೆಪಿಯಲ್ಲೂ ಎಲ್ಲರೂ ಕೆಟ್ಟವರು ಅಂತ ಹೇಳಲ್ಲ, ಒಳ್ಳೆಯವರು ಇದೀರಿ. ದಯವಿಟ್ಟು ಬಿಟ್ಟು ಬರ್ರಿ, ಸಜ್ಜನರ ಸಂಘ ಮಾಡಿ. ಇವತ್ತು ದೇವೇಗೌಡ ಈ ದೇಶದ ಪ್ರಧಾನಮಂತ್ರಿಯಾಗಿ ಪ್ರಪಂಚದಲ್ಲೇ ಫಸ್ಟ್ ಟೈಮ್ ಒಬ್ಬ ರೈತನ ಮಗ ಮುಖ್ಯಮಂತ್ರಿ ಆದ. ಕೆಂಪು ಕೋಟೆ ಮೇಲೆ ಕೆಂಪೇಗೌಡನ ಮಗ ಬಾವುಟ ಹಾರಿಸ್ದ. ಮೋದಿ ಪಾಡು ಮೋದಿಗೆ, ಸೋನಿಯಾ ಪಾಡು ಸೋನಿಯಾ ಗಾಂಧಿಗೆ. ನಮ್ಮ ಮನೆ ದೇವರು, ನಮ್ಮ ನಾಡಿನ ಮಗ ದೇವೇಗೌಡ ಮಣ್ಣಿನ ಮಗ, ಅವರು ನಮ್ಮ ಮನೆ ದೇವರು ಅಂತ ಹೇಳಿ ಇವತ್ತು ನಾವು ಅವರ ಪುತ್ರ ಏನ್ ಕುಮಾರಸ್ವಾಮಿ ಅವರು ಒಂದು ದೊಡ್ಡ ಆಕಾಂಕ್ಷೆ ಇಟ್ಕೊಂಡು ಬೆಂಗಳೂರಿನಲ್ಲಿ ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದಾಗ ರಸ್ತೆಗಳು, ಈ ರಿಂಗ್ ರೋಡ್ಗಳು, ಎಷ್ಟು ಕೆಲಸಗಳು ಮಾಡಿದೆವು. ನಾನು ಅವಾಗ ಜನತಾದಳದ ಅಧ್ಯಕ್ಷನಾಗಿದ್ದವನು. ಆದ್ರಿಂದ ಮಹಾಜನರಿಗೆ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಬಿಜೆಪಿಗೂ ನೋಡಿದಿರಿ, ಕಾಂಗ್ರೆಸ್ಸಿಗೂ ನೋಡಾಗಿದೆ. ನಮಗೊಂದು ಸಲ ಜಂಗಮರ ಜೋಳಿಗೆ ತಗೊಂಡು ನಿಮ್ಮ ಹತ್ರಕ್ಕೆ ಬಂದಿದ್ದೇವೆ. ಜೈನಮ್ಮ ಪಾರ್ವತಿ ಪತಿಹರ ಮಹಾದೇವ್ ನಮ್ಮ ಜೋಳಿಗೆಲ್ಲೂ ಭಿಕ್ಷೆ ಹಾಕಿ ಇವತ್ತು ಭತ್ತದ ಹೊರೆ ಹೊತ್ತಂತ ಅನ್ನಪೂರ್ಣೇಶ್ವರಿ ಗುರುತಿಗೆ ಬಟನ್ ಒತ್ತೋದ್ರ ಮೂಲಕ ನೀವು ಕರ್ನಾಟಕ ರಾಜ್ಯದಲ್ಲಿ ಉತ್ತಮವಾದಂಥವ್ರ ಸರ್ಕಾರನ ತರಬಹುದು. ಇವತ್ತು ಆರ್ಥಿಕ ಪರಿಸ್ಥಿತಿ ಕರ್ನಾಟಕದ್ದು ಹದಗೆಟ್ಟು ಹೋಗಿದೆ. ಲ್ಯಾಂಡ್ ಆರ್ಡರ್ ಇಲ್ಲ, ಅಶಾಂತ್. ಇವ್ರು ಉಳಿದಿರೋದೇನು? ಮೊಟ್ಟೆ, ಬಟ್ಟೆ, ಹೊಟ್ಟೆ. ಈಗ ಶುರು ಮಾಡಿದ್ದಾರೆ. ಅಜಾ ಕೊಡಬಾರ್ದು, ಭಜನೆ ಮಾಡ್ಬೇಕು. ಯಾರು ಬೇಡ ಅಂದವರು? ದೇವೇಗೌಡರಷ್ಟು ಶಿವಪೂಜೆ ಯಾವತ್ತಾದ್ರೂ ಬಿಜೆಪಿ ಅವರು ಒಬ್ಬ ಮಾಡಿದಾನ ಅನ್ನಕ್ಕಂತ ಮಾತನ್ನು ಕೇಳ್ತೇನೆ. ಇವತ್ತಿನ ದಿವಸ 2 ಗಂಟೆ ಪೂಜೆ ಮಾಡ್ತಕ್ಕಂಥ ವ್ಯಕ್ತಿ ಇವತ್ತು ಕುಮಾರಸ್ವಾಮಿ ಅವರು ಪೂಜೆ ಪುನಸ್ಕಾರ ಇಲ್ಲದೆ ಯಾವುದೇ ಕೆಲಸವನ್ನು ಮಾಡಲ್ಲ. ಮುತ್ತೈದೆಯರು ಗಂಗಾ ಜಲ, ಬಿಜೆಪಿ ಅವರು ನಲ್ಲಿ ನೀರು ಡೂಪ್ಲಿಕೇಟ್ ತಗೊಂಬಂದು ಗಂಗಾ ಜಲ ಅಂತ ಕೊಟ್ರು. ನಾವಿಲ್ಲಿ ಒರಿಜಿನಲ್ಲು 19 ಹೊಳೆಗಳಿಂದ 3 ದೊಡ್ಡ ನೀರಾವರಿ ಹೊಳೆಗಳಿಂದ ನೀರನ್ನು ತಂದು ಕರ್ನಾಟಕದಲ್ಲಿ 13ನೇ ತಾರೀಕಿನ ದಿವಸ ಶೇಖರಣೆ ಮಾಡಿ ಗಂಗಾ ಪೂಜೆ ಎಲ್ಲ ಆಗತ್ತೆ. ಯಾತಕ್ಕಾಗಿ? ನಮ್ಮ ನೀರು, ನಮ್ಮ ನಾಡು ಇದು ಉಳಿಬೇಕು. ಈ ಸಂಕಲ್ಪ ಮಾಡ್ಕೊಂಡೇನಿದೆ ಅಂತ ಹೇಳಿದ್ರೆ ಇವತ್ತು ನಾವು ರಾಜ್ಯಾದ್ಯಂತ ಪ್ರವಾಸ ಮಾಡಿದ್ದೇವೆ. ನಾಳೆ ನಾಡದ್ದು 13ನೇ ತಾರೀಕು ಮುಗಿದ ಮೇಲೆ ಮತ್ತೆ ನಾನು ಪ್ರವಾಸಕ್ಕೆ ಹೋಗ್ತಾ ಇದ್ದೇನೆ. ಮಾಧ್ಯಮದ ಸ್ನೇಹಿತರಿಗೂ ನಾನು ಪ್ರಾರ್ಥನೆ ಮಾಡ್ತೇನೆ. ಕಾರ್ಪೊರೇಷನ್ ಎಲೆಕ್ಷನ್ ಇವತ್ತು ಕೋರ್ಟ್ ಡಿಕ್ಲೇರ್ ಮಾಡಿದೆ. ಮಾಡಲ್ಲ, ಅವ್ರು ಮಾಡಲ್ಲ. ಅವ್ರಿಗೆ ಗೊತ್ತಿದೆ ನಾವಿನ್ ಎಲೆಕ್ಷನ್ಗೆ ಹೋದ್ರೆ ಬಿಜೆಪಿ ಒಂದು ಬೀಜ ಉಳಿಯಂಗಿಲ್ಲ. ಇವತ್ತಿನ ದಿವಸ ಕರ್ನಾಟಕ ರಾಜ್ಯದಾಗೆ ಅದು ಮುಗಿದ ಸಿನಿಮಾ, ಅದು ಖತಮ್, ಅದಾಗ ಹೋಗಿದೆ. ಕಾಂಗ್ರೆಸ್ನವ್ರದ್ದು ಪಾಪ ಅವ್ರವರೇ ಬಡ್ದಾಡ್ಕೊತಾ ಇದಾರೆ. ಅದೇನಾದ್ರೂ ಮಾಡ್ಲಿ, ಅನ್ಯರ ಡೊಂಕನ್ನು ನೀವೇ ಕೆತ್ತಿದ್ದೀವಿ. ನಿಮ್ಮ ತನವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ. ಇವತ್ತು ಜೋಳಿಗೆ ತಗೊಂಡು ನಿಮ್ಮ ಮುಂದೆ ಬಂದಿದ್ದೇನೆ. ಫಸ್ಟ್ ಮೀಟಿಂಗು ಮಹಾಲಕ್ಷ್ಮಿ ಲೇಔಟ್ ಆಗಿದೆ. ಆ ತಾಯಿ ಮಹಾಲಕ್ಷ್ಮಿ ಇವತ್ತು JDS ಪಕ್ಷದೊಳಗೆ ಬಂದು ಆಫೀಸ್ನಲ್ಲಿ ಆ ತಾಯಿ ಕೂರ್ಲಿ. ಅದರಿಂದಲೇ ನಮಗೆ ವಿಜಯಲಕ್ಷ್ಮಿ, ಸಂತಾನ ಲಕ್ಷ್ಮಿ, ಸೌಭಾಗ್ಯ ಲಕ್ಷ್ಮಿ, ಎಲ್ಲ ಅಷ್ಟಲಕ್ಷ್ಮಿಯರ ಪ್ರಸಾದ ನಮಗೆ ಸಿಗಲಿ ಅಂತೇಳಿ ಹೆಚ್ಚಿನ ಹೊತ್ತಾಗಿದೆ. ಇನ್ನು ನಾವು ಬೆಳಗ್ಗೆ 2 ರಾಗಿ ರೊಟ್ಟಿ ತಿಂದಿದ್ದು, ಈಗ ಬಂದು ಒಂದು ಕಾಫಿ ಕುಡಿದ್ವಿ. ಊಟ ಇಲ್ಲ, ಚಿಂತೆ ಇಲ್ಲ. ನಮಗೊಂದು ಏನಾದ್ರೂ ಹಿಡಿದ್ರೆ ಅದನ್ನ ನಾವು ಸಾಧನೆ ಮಾಡಬೇಕು. ನನಗಿರ್ತಕ್ಕಂಥ ಆಸೆ ಇನ್ನೇನು ಉಳಿದಿಲ್ಲ. ಒಂದೇ ಒಂದು ಆಸೆ ಏನು ಅಂದ್ರೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಬೇಕು ಮತ್ತು ಈ ದೇಶದ ಹಿಂದೂ ಮುಸಲ್ಮಾನರು ಒಂದು ತಾಯಿಯ ಮಕ್ಕಳಂತೆ ಬಾಳಬೇಕು. ಅದನ್ನ ನಾವು ಕಣ್ಣಾರು ನೋಡಬೇಕು. ಇದನ್ನೇ ಇವತ್ತಿನ ದಿವಸ ಸಂಕಲ್ಪ ತಗೊಂಡು ನಾವು ಹೊರಟಿದ್ದೇವೆ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತೇಳಿ ನೆರೆದಂತ ಎಲ್ಲ ಹಿರಿಯ ತಂದೆ ತಾಯಂದರಿಗೆ ಶರಣಾರ್ಥಿಗಳು. ಜೈ ಹಿಂದ್, ಜೈ ಕರ್ನಾಟಕ.